ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಒಬ್ಬ ಯುವಕನ ಸಾವು, ಸಾವಿರಾರು ಜನರ ಪ್ರತಿಭಟನೆ, ಕುಟುಂಬದ ಗಂಭೀರ ಆರೋಪಗಳು, ಪೊಲೀಸರ ಸ್ಪಷ್ಟನೆ ಮತ್ತು ಈಗ ಸುಪ್ರೀಂ ಕೋರ್ಟ್ ವರೆಗೂ ತಲುಪಿರುವಂತಹ ಈ ಒಂದು ದೊಡ್ಡ ವಿವಾದ. ಬಿಹಾರದ ಭರತ್ ಭೂಷಣ್ ತಿವಾರಿ ಪ್ರಕರಣ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣದಲ್ಲಿ ನಿಜವಾಗ್ಲೂ ಏನಾಯ್ತು? ಇದುವರೆಗೆ ಹೊರಬಂದಿರುವ ಮಾಹಿತಿ ಏನು? ತನಿಖೆ ಯಾವ ಹಂತದಲ್ಲಿದೆ? ಸಂಪೂರ್ಣ ವಿವರಗಳನ್ನು ಈ ಒಂದು ಸುದ್ದಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ ನ್ಯೂಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಮೊದಲು ಭರತ್ ಭೂಷಣ್ ತಿವಾರಿ ಯಾರು ಅನ್ನೋದನ್ನ ನಾವು ಫಸ್ಟ್ ತಿಳಿದುಕೊಳ್ಳೋಣ. ಈ ಘಟನೆಯನ್ನ ನೋಡೋದಕ್ಕಿಂತ ಮುಂಚೆ, ಭರತ್ ಭೂಷಣ್ ತಿವಾರಿ ಬಿಹಾರದ ಭೋಜ್ಪುರ್ ಜಿಲ್ಲೆಯ ನಿವಾಸಿ. ಈತ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸಕ್ರಿಯವಾಗಿದ್ದಂತಹ ಅವರು ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇನೇ ಇದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು, ಯಾವುದನ್ನು ಕೂಡ ಒಪ್ಕೊಳ್ತಿರ್ಲಿಲ್ಲ. ಜೂನ್ 17ರಂದು ನಡೆದ ಪೊಲೀಸ್ ಕಾರ್ಯಾಚರಣೆಯ ವೇಳೆ ಇವರು ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಹೊರಬಂದ ಬಳಿಕ ಈ ಪ್ರಕರಣ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಘಟನೆಯ ಆರಂಭ ಹೇಗಾಯಿತು ಅಂತ ನಾವು ನೋಡೋದಾದ್ರೆ, ಪೊಲೀಸರ ಹೇಳಿಕೆಯ ಪ್ರಕಾರ ಭರತ್ ಭೂಷಣ್ ತಿವಾರಿಯನ್ನ ಬಂಧಿಸೋದಕ್ಕೆ ಅಂತ ಒಂದು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡು ಎನ್ಕೌಂಟರ್ ಸಂಭವಿಸಿತು ಅಂತ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಆದರೆ ಕುಟುಂಬದ ಸದಸ್ಯರು ಮತ್ತು ಬೆಂಬಲಿಗರು ಈ ವಿವರಣೆಯನ್ನ ಪ್ರಶ್ನಿಸಿದ್ದಾರೆ. ನೀವು ಹೇಳ್ತಾ ಇರೋದು ಸುಳ್ಳು, ಹೇಗೆ ಈ ತರ ಹೇಳ್ತಾ ಇದ್ದೀರಿ ನೀವು ಅನ್ನೋದನ್ನ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕುಟುಂಬದ ಆರೋಪಗಳ ಪ್ರಕಾರ, ಕುಟುಂಬಸ್ಥರು ಹೇಳ್ತಾ ಇರೋ ಪ್ರಕಾರ ಈ ಒಂದು ಘಟನೆಯ ಬಗ್ಗೆ ಇನ್ನೂ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಭರತ್ ತಿವಾರಿಯ ಸಾವಿನ ಕುರಿತು ಪಾರದರ್ಶಕ ಮತ್ತು ಸ್ವತಂತ್ರ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಕುಟುಂಬದ ಸದಸ್ಯರು ಹಾಗೂ ಸಂಬಂಧಿಕರು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಪೊಲೀಸರು ಹೇಳ್ತಾ ಇರೋದು ಸುಳ್ಳು, ಈ ಸಾವು ಹೀಗೆ ಸಂಭವಿಸಿಲ್ಲ, ಈ ಸಾವು ಆಗಿರೋದು ಬೇರೆ ರೀತಿ ಆಗಿದೆ, ಅನ್ಯಾಯ ಆಗಿದೆ, ನಮಗೆ ಭರತ್ ತಿವಾರಿಯನ್ನ ಬೇಕು ಅಂತ ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ. ಇಂತಹ ಒಂದು ಅನುಮಾನಗಳನ್ನ ಕುಟುಂಬದ ಸದಸ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಸಾರ್ವಜನಿಕರ ಗಮನ ಸೆಳೆದಂತಹ ಮತ್ತೊಂದು ಪ್ರಮುಖ ಅಂಶ ಏನಪ್ಪಾ ಅಂತ ಅಂದ್ರೆ ಪ್ರತಿಭಟನೆಗಳು. ಭರತ್ ತಿವಾರಿಯ ಸಾವಿನ ಸುದ್ದಿ ಎಲ್ಲಾ ಕಡೆ ಹರಡ್ತಾ ಇದ್ದಂತೆ ಹಲವೆಡೆ ಪ್ರತಿಭಟನೆಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಪ್ರತಿಭಟನಾಕಾರರು ನ್ಯಾಯಕ್ಕಾಗಿ ಘೋಷಣೆಗಳನ್ನ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಪ್ರಕರಣದ ಸಂಪೂರ್ಣ ಸತ್ಯ ಏನು ಹೊರಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸಾಕಷ್ಟು ಅನುಮಾನ ಇದೆ ಈ ಒಂದು ಸಾವಿನ ಬಗ್ಗೆ. ಇದೀಗ ಪ್ರಕರಣದ ಒಂದು ಪ್ರಮುಖ ಟೈಮ್ ಲೈನ್ ಏನು ಅಂತ ನಾವು ನೋಡೋಣ. ಜೂನ್ 17ರಂದು ಪೊಲೀಸ್ ಕಾರ್ಯಾಚರಣೆಯ ಸುದ್ದಿ ಹೊರಬರುತ್ತೆ. ಈ ರೀತಿ ಒಂದು ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ನಂತರ ಭರತ್ ತಿವಾರಿಯ ಸಾವಿನ ಮಾಹಿತಿ ವ್ಯಾಪಕವಾಗಿ ಎಲ್ಲಾ ಕಡೆನೂ ಕೂಡ ಹರಡುತ್ತೆ. ಕೆಲವೇ ಗಂಟೆಗಳಲ್ಲಿ ಕುಟುಂಬದ ಸದಸ್ಯರು ಮತ್ತು ಸ್ಥಳೀಯರು ಹಲವು ಪ್ರಶ್ನೆಗಳನ್ನ ಎತ್ತುವುದಕ್ಕೆ ಆರಂಭ ಮಾಡ್ತಾರೆ ಈ ಒಂದು ಸಾವಿನ ಕುರಿತು. ಬಳಿಕ ಪ್ರತಿಭಟನೆಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಪ್ರಕರಣ ರಾಷ್ಟ್ರೀಯ ಮಟ್ಟದ ಸುದ್ದಿ ಆಗುತ್ತೆ. ಈ ಒಂದು ಪ್ರಕರಣದ ಬಗ್ಗೆ ವ್ಯಾಪಕ ಚರ್ಚೆ ಆರಂಭವಾದ ಬಳಿಕ ಸರ್ಕಾರವು ಕೂಡ ಕ್ರಮವನ್ನ ಕೈಗೊಂಡಿದೆ ಈ ಒಂದು ಸಾವಿನ ಕುರಿತಂತೆ. ಇನ್ನು ವರದಿಗಳ ಪ್ರಕಾರ ಬಿಹಾರ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೂಡ ನೀಡಿದೆ. ಜೊತೆಗೆ ಕೆಲವು ಪೊಲೀಸ್ ಸಿಬ್ಬಂದಿಗಳನ್ನ ಅಮಾನತುಪಡಿಸಲಾಗಿದೆ ಎಂಬ ಮಾಹಿತಿಯೂ ಕೂಡ ಹೊರಬಂದಿದೆ. ಇನ್ನು ಪ್ರಕರಣದ ಎಲ್ಲ ಆಯಾಮಗಳನ್ನು ಕೂಡ ಪರಿಶೀಲಿಸುವ ಪ್ರಕ್ರಿಯೆಯೂ ಕೂಡ ಇಲ್ಲಿ ಮುಂದುವರೆದಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಚರ್ಚೆಯಾಗ್ತಾ ಇರುವಂತಹ ವಿಷಯ ಯಾವುದು ಅಂತ ಅಂದ್ರೆ ಪೊಲೀಸ್ ಕಾರ್ಯಾಚರಣೆಯ ವಿಧಾನ. ಈ ಪೊಲೀಸ್ ಕಾರ್ಯಾಚರಣೆಯ ವಿಧಾನ ಏನು ನಡೆದಿದೆ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಹೆಚ್ಚಾಗಿ ಅಂದ್ರೆ ಕಾರ್ಯಾಚರಣೆಯ ವೇಳೆ ಕೆಲವೊಂದು ನಿಯಮಾವಳಿಗಳಿರ್ತದೆ, ಹೀಗೆ ಕಾರ್ಯಾಚರಣೆ ನಡೆಸಬೇಕು ಅಂತ. ಆ ನಿಯಮಾವಳಿಗಳನ್ನ ಸಂಪೂರ್ಣವಾಗಿ ಪಾಲಿಸಲಾಗಿದೆಯಾ? ಘಟನೆಯ ಸಂದರ್ಭಗಳು ಹೇಗಿತ್ತು ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಕೆಲಸ
ತನಿಖೆಯ ಮೂಲಕ ನಡೀತಾ ಇದೆ. ಇನ್ನೊಂದೆಡೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಬಾಗಿಲಿಗೂ ಕೂಡ ತಲುಪಿದೆ. ಸಲ್ಲಿಕೆಯಾಗಿರುವಂತಹ ಕೆಲವು ಅರ್ಜಿಗಳಲ್ಲಿ ಸಿಬಿಐ ತನಿಖೆಯನ್ನ ನಡೆಸಬೇಕು ಹಾಗೂ ಪ್ರಕರಣದ ಎಲ್ಲ ಆಯಾಮಗಳನ್ನು ಕೂಡ ಬಹಳ ಸ್ವತಂತ್ರವಾಗಿ ಪರಿಶೀಲಿಸಬೇಕು ಎಂಬ ಬೇಡಿಕೆಯೂ ಕೂಡ ಕೇಳಿ ಬಂದಿದೆ. ಇದರಿಂದ ಪ್ರಕರಣ ಮತ್ತಷ್ಟು ರಾಷ್ಟ್ರೀಯ ಗಮನವನ್ನ ಸೆಳೆದಿದೆ ಈ ಒಂದು ಪ್ರಕರಣ. ಇನ್ನು ರಾಜಕೀಯ ವಲಯದಲ್ಲೂ ಕೂಡ ಈ ಪ್ರಕರಣ ತೀವ್ರ ಚರ್ಚೆಗೆ ಕಾರಣವಾಗಿದೆ. ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇವೆ. ಈ ಕೆಲವರು ಸ್ವತಂತ್ರ ತನಿಖೆಗೆ ಒತ್ತಾಯಿಸ್ತಾ ಇದ್ರೆ, ಇನ್ನು ಕೆಲವರು ತನಿಖೆ ಪೂರ್ಣಗೊಳ್ಳುವವರೆಗೆ ಯಾವುದೇ ತೀರ್ಮಾನಕ್ಕೆ ಬರಬಾರದು ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಈಗ ಹೆಚ್ಚು ಚರ್ಚೆಯಾಗ್ತಾ ಇರುವಂತಹ ವಿಷಯ ಏನು ಅಂತ ಅಂದ್ರೆ ಪಾರದರ್ಶಕತೆ. ಇಡೀ ಪ್ರಕರಣ ಪಾರದರ್ಶಕವಾಗಿರಬೇಕು, ಇಲ್ಲಿ ಮೋಸ ಆಗಿದೆ ಅನ್ನುವಂಥದ್ದೇ ಇಲ್ಲಿ ಎಲ್ಲ ಕಡೆ ಕೂಡ ಕೇಳಿ ಬರ್ತಾ ಇರುವಂತಹ ಧ್ವನಿ. ಯಾವುದೇ ಎನ್ಕೌಂಟರ್ ಪ್ರಕರಣದಲ್ಲಿ ತನಿಖೆ ಹೇಗೆ ನಡಿಬೇಕು, ಸಾಕ್ಷ್ಯಾಧಾರಗಳನ್ನ ಹೇಗೆ ಪರಿಶೀಲನೆ ಮಾಡಬೇಕು, ಸಾರ್ವಜನಿಕರಿಗೆ ಯಾವ ಮಾಹಿತಿಯನ್ನ ನೀಡಬೇಕು ಎಂಬ ಪ್ರಶ್ನೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಇನ್ನು ಮಾನವ ಹಕ್ಕುಗಳ ಪರ ಕೆಲಸ ಮಾಡುವಂತಹ ಹಲವು ಸಂಘಟನೆಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗಮನ ಹರಿಸ್ತಾ ಇವೆ. ಕಾನೂನು ಪ್ರಕ್ರಿಯೆ ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕು ಎಂಬ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಪ್ರಕರಣದ ಕುರಿತು ಭಾರಿ ಚರ್ಚೆಗಳು ನಡೀತಾ ಇದೆ. ಈ ಒಂದು ಸಾವಿನ ಕುರಿತು ಸಾಕಷ್ಟು ಚರ್ಚೆ ನಡೀತಾ ಇದೆ. ಕೆಲವರು ಪೊಲೀಸರ ಕ್ರಮವನ್ನ ಬೆಂಬಲಿಸ್ತಾ ಇದ್ರೆ, ಇನ್ನೂ ಕೆಲವರು ಸಂಪೂರ್ಣ ತನಿಖೆ ಮುಗಿಯುವ ತನಕ ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಷಯ ಒಂದಿದೆ. ಏನು ಅಂತ ಅಂದ್ರೆ ಅದು ಜನರ ವಿಶ್ವಾಸ. ಯಾವುದೇ ತನಿಖೆಯ ಅಂತಿಮ ಉದ್ದೇಶ ಕೇವಲ ಸತ್ಯವನ್ನ ಪತ್ತೆ ಹಚ್ಚುವುದಷ್ಟೇ ಅಲ್ಲ, ನ್ಯಾಯ ಸಿಗ್ತಾ ಇದೆ ಎಂಬ ವಿಶ್ವಾಸವನ್ನ ಜನರಲ್ಲಿ ಮೂಡಿಸ್ಬೇಕು. ಯಾವುದಾದ್ರೂ ಕೂಡ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನುವಂಥದ್ದಾಗಬೇಕು. ಅಧಿಕಾರ ಇರೋರ ಪರ ಒಂದು ನ್ಯಾಯ, ಇಲ್ಲದೆ ಇರೋರ ಪರ ನ್ಯಾಯ ಆಗಬಾರದು. ಯಾವುದೇ ಆದ್ರೂ ಕೂಡ ಒಂದು ಪಾರದರ್ಶಕತೆ ಇರಬೇಕು ಯಾವುದೇ ಪ್ರಕರಣದಲ್ಲಾದ್ರೂ. ಆದ್ರಿಂದ ಈ ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡಿಬೇಕು, ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ದೊರಕಬೇಕು ಮತ್ತು ಸತ್ಯ ಜನರ ಮುಂದೆ ಬರಬೇಕು ಎಂಬುದು ಹಲವರ ನಿರೀಕ್ಷೆಯಾಗಿದೆ. ಹಾಗಾದ್ರೆ ಈಗ ಜನರ ಮುಂದಿರುವಂತಹ ಪ್ರಶ್ನೆಗಳು ಯಾವ್ದ್ಯಾವುದು? ಭರತ್ ತಿವಾರಿಯ ಸಾವಿಗೆ ನಿಜವಾದಂತಹ ಕಾರಣ ಏನು? ಮೊದಲಿಗೆ ಪೊಲೀಸರ ಕಾರ್ಯಾಚರಣೆ ನಿಯಮಾನುಸಾರವಾಗಿ ನಡೆದಿದೆಯಾ? ಇದು ಎರಡನೇ ಪ್ರಶ್ನೆ. ಇನ್ನು ಕುಟುಂಬದ ಆರೋಪಗಳಲ್ಲಿ ಎಷ್ಟು ಸತ್ಯಾಂಶ ಇದೆ? ಕುಟುಂಬಸ್ಥರು ಕೂಡ ಸಾಕಷ್ಟು ಆರೋಪ ಮಾಡ್ತಿದ್ದಾರೆ ಈ ಸಾವಿನ ಕುರಿತು, ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ? ತನಿಖೆಯ ನಂತರ ಯಾರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ? ಈ ಪ್ರಶ್ನೆನೂ ಕೂಡ ಇದೆ. ಇನ್ನು ಸಿಬಿಐ ತನಿಖೆ ನಿಜವಾಗ್ಲೂ ನಡೆಯುತ್ತಾ ಈ ಒಂದು ಪ್ರಕರಣದಲ್ಲಿ? ಈ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತನಿಖೆಯ ಅಂತಿಮ ವರದಿಯ ನಂತರವೇ ಸ್ಪಷ್ಟವಾಗಲಿದೆ. ಒಂದು ವಿಷಯ ಮಾತ್ರ ಸ್ಪಷ್ಟ, ಭರತ್ ಭೂಷಣ್ ತಿವಾರಿ ಪ್ರಕರಣ ಈಗ ಸಾಮಾನ್ಯ ಎನ್ಕೌಂಟರ್ ಪ್ರಕರಣವಾಗಿ ಉಳಿದಿಲ್ಲ. ಇದು ಪೊಲೀಸ್ ಹೊಣೆಗಾರಿಕೆ, ಕಾನೂನಿನ ಪ್ರಕ್ರಿಯೆ, ಪಾರದರ್ಶಕತೆ ಮತ್ತು ನ್ಯಾಯದ ಕುರಿತು ರಾಷ್ಟ್ರೀಯ ಮಟ್ಟದ ಚರ್ಚೆಯಾಗಿ ಮಾರ್ಪಟ್ಟಿದೆ. ಈ ಪ್ರಕರಣದ ಮುಂದಿನ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ನಾವು ನಿಮಗೆ ತಲುಪಿಸ್ತಾ ಹೋಗ್ತೀವಿ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ? ಈ ಪ್ರಕರಣದಲ್ಲಿ ಸಿಬಿಐ ತನಿಖೆ ಅಗತ್ಯತೆ ಇದೆಯಾ, ಅಥವಾ ಈಗ ನಡೀತಾ ಇರುವಂತಹ ತನಿಖೆನೇ ಸಾಕಾ? ನಿಮ್ಮ ಅಭಿಪ್ರಾಯ ಏನಿದೆ ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ನಿಮ್ಮೆಲ್ಲ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಸುದ್ದಿಯನ್ನು ಇಲ್ಲಿಗೆ ಸ್ಟಾಪ್